ಎಲ್ಲ ಮಕ್ಕಳಿಗೂ ಈ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಮಕ್ಕಳೇ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಚಾಪ್ಟರ್ದಲ್ಲಿ ಚೌಕದ ಸುತ್ತಳತೆ ಬಗ್ಗೆ ಚರ್ಚೆ ಮಾಡೋಣ ಅಂತ. ಚೌಕದ ಸುತ್ತಳತೆ ಅಂದ್ರೆ ಏನು? ಇಲ್ಲಿ ನಾನು ಮೊದಲಿಗೆ ಒಂದು ಚೌಕನ್ನ ತೆಗೆದುಕೊಳ್ತೀನಿ ಅಥವಾ ರಚನೆ ಮಾಡ್ತೀನಿ. ಸೊ ನೀವಿಲ್ಲಿ ಗಮನಿಸಿದ್ರೆ ABCD ಅಂತ ಒಂದು ಚೌಕಿದೆ, ಹೌದಾ? ಆ ಚೌಕಿನ ಒಂದು ಎಲ್ಲ ಬಾಹುಗಳ ಒಂದು ಏನ್ ಅಳತೆ ಇರುತ್ತೆ ಅಲ್ಲ, ಅದನ್ನ ಕೂಡಿಸಿದರೆ ನಮ್ಗೆ ಅದರ ಮೊತ್ತ ಏನಿರುತ್ತೆ ಅಲ್ಲ, ಅದಕ್ಕೆ ನಾವು ಸುತ್ತಳತೆ ಅಂತ ಕರಿತೀವಿ. ಇದು ಬೌಂಡ್ರಿ ಲೈನ್ ನೀವೇನ್ ನೋಡ್ಲಿಕ್ಕತ್ತಿರಲ್ಲ, ಇದಕ್ಕೆ ಯೂಶುವಲಿ ನಾವೇನಂತ ಕರಿತೀವಿ? ಸುತ್ತಳತೆ ಅಂತ ಕರಿತೀವಿ, ಹೌದಾ? ಚೌಕದ ಸುತ್ತಳತೆ ಯಾವ ರೀತಿ ಕಂಡುಹಿಡಿಬಹುದು? ಸೊ ನಮ್ಗೆ ಏನ್ ಗೊತ್ತು ಚೌಕಿನ ಬಗ್ಗೆ? ಚೌಕಿನ ಏನು ಬಾಹುಗಳಿರ್ತಾವಲ್ಲ, ಅವು ಯಾವತ್ತು ಈಕ್ವಲ್ ಮೆಜರ್ಮೆಂಟ್ ಇರ್ತಾವ, ಅಂದ್ರ ಸಮಾನವಾಗಿ ಅವರ ಅಳತೆ ಇರುತ್ತೆ. ಈಗ AB 4 ಸೆಂಟಿಮೀಟರ್ ಇದೆ ಅಂದ್ರೆ BD ಕೂಡ 4 ಸೆಂಟಿಮೀಟರ್, CD ಕೂಡ 4 ಸೆಂಟಿಮೀಟರ್, AC ಕೂಡ 4 ಸೆಂಟಿಮೀಟರ್ ಆಗಿರುತ್ತದೆ. ಅಂದ್ರೆ ಇದ್ರದ ಅಳತೆ ಯಾವತ್ತು ಬದಲಾಗುವುದಿಲ್ಲ, ಹೌದಾ? ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಎಲ್ಲ ಬಾಹುಗಳು ಸಮಾನವಾಗಿರ್ತಾವೆ ಒಂದು ಚೌಕಲ್ಲಿ ಅಂತ ನಮಗೆ ಗೊತ್ತು, ಹೌದಾ? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಈಗ ನನಗೆ ಅದರದ್ದು ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸುತ್ತಳತೆ ನಾವ್ ಅದ್ರ ಅರ್ಥ ಏನಂತೇವಿ? ಎಲ್ಲ ಬಾಹುಗಳ ಒಂದು ಮೊತ್ತ. ಸೊ ಈಗ ಬಾಹುಗಳನ್ನ ಕೂಡ್ಸೋಣ ಅಂತ, ಹೌದಾ? ಸೊ ಮೊದಲನೇ ಸೈಡ್ 1S ಅಂತ ತಗೋತೀನಿ, 2S, 3S. ಒಂದ್ ನಿಮಿಷ. ಹ್ಮ್ ಅದ್ರ ಬದಲಿಗೆ ಎಸ್ ಎಸ್ ಅಂದ್ರೆ ಬಾಹು ಅಥವಾ ಸೈಡ್ ಅಂತ ತಗೋಬಹುದು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಎಷ್ಟು ಎಸ್ ಬರ್ದಿದ್ದೀನಿ ನಾ ಇಲ್ಲಿ? 1 2 3 4, ಹೌದಾ? ಎಷ್ಟಂತ ಬರ್ದಿದ್ದೀನಿ? 4S ಅನ್ನ ನೀವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಹೀಗೆ ಬಿಡಿ ಬಿಡಿಯಾಗಿ ನಾವು ಕೂಡಿಸೋ ಬದಲು ಏನು ಅಂತ ತಗೋಬಹುದು? ಡೈರೆಕ್ಟ್ ಆಗಿ 4 x S ಅಂತ ತಗೋಬಹುದು, ಅಥವಾ ಒಂದು ಬಾಹುವಿನ ಉದ್ದ ಅಂತ ತಗೋಬಹುದು, ಹೌದಾ ಇಲ್ಲೋ? ಇಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ಆಗಿ ಬಾಹುವಿನ ಕೂಡ್ಸೋ ಬದ್ಲಿ ನಾವು 4 ಒಂದು ಬಾಹುವಿನ ಉದ್ದ ಮಾಡಿದ್ರೆ ನಮ್ಗೆ ಡೈರೆಕ್ಟ್ಲಿ ಅದೇ ಉತ್ತರ ಬರ್ತದೆ, ಹೌದಾ ಇಲ್ಲೋ? ಈಗ ನೋಡಿ, 1 2 3 4, ಅದಕ್ಕೆ 4 ಬಾಹುಗಳಿದಾವೆ, ಅದಕ್ಕೆ 4 ಅಂತ ತಗೊಂಡಿದೀನಿ. ಇಂಟು ಒಂದು ಬಾಹುವಿನ ಉದ್ದ ಮಾಡಿದ್ರೆ ನಮ್ಗೆ ಡೈರೆಕ್ಟ್ಲಿ ಆನ್ಸರ್ ಸಿಕ್ಬಿಡ್ತದೆ. ಈಗ 4, ಇಲ್ಲಿ ಒಂದು ಬಾಹುವಿನ ಉದ್ದ ಯಾವ್ದಾದ್ರು ಒಂದು ತಗೋಬಹುದು, ಇದನ್ನ ತಗೋತೀನಿ 4, ಹೌದಾ? 4 4 ಎಷ್ಟಾಯ್ತು? 16 ಸೆಂಟಿಮೀಟರ್ ಏನಾಯ್ತು? ಈ ಒಂದು ಚೌಕಿನ ಸುತ್ತಳತೆ ಆಯ್ತು. ಸೊ ಬಹಳ ಒಂದು ಸಿಂಪಲ್ ವಾದಂತ ಫಾರ್ಮುಲಾ. ಅದೇನಂದ್ರೆ 4 ಒಂದು ಬಾಹುವಿನ ಉದ್ದ ಅಂತ ನಾವು ಹೇಳಬಹುದು, ಹೌದಾ? ಸೊ ಈ ರೀತಿ ನೀವೇನ್ ಮಾಡ್ತೀರಿ? ಒಂದು ಚೌಕದ ಸುತ್ತಳತೆಯನ್ನ ಕಂಡು ಹಿಡಿತೀರಿ, ಹೌದಾ? ಸೊ ಇವತ್ತಿನ ಒಂದು ಸೆಷನ್ ಅನ್ನ ನಾವು ಏನನ್ನ ತಿಳ್ಕೊಂಡ್ವಿ? ಚೌಕದ ಸುತ್ತಳತೆಯನ್ನ ಯಾವ ರೀತಿ ಕಂಡು ಹಿಡಿತೀರಿ ಅಂತ ತಿಳ್ಕೊಂಡ್ವಿ, ಹೌದಾ? ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ ಅಂತ. ನಾನು ಬಾಹುಗಳ ಒಂದು ಅಳತೆಯನ್ನ ಕೊಡ್ಕೊಂತ ಹೋಗ್ತೀನಿ, ನೀವು ಏನ್ ಮಾಡ್ಬೇಕು? ಅದರ ಸುತ್ತಳತೆ ಕಂಡು ಹಿಡಿಬೇಕು. ಸೊ ಈಗ ಮೊದಲಿಗೆ 10 ಅಂತ ಕೊಟ್ಟೆ, ಹೌದಾ? ಎಲ್ರು ಇದ್ರದ್ದು ಒಂದು ಸುತ್ತಳತೆ ಕಂಡು ಹಿಡಿಬೇಕು. ಚೌಕಿನ ಒಂದು ಬಾಹುವಿನ ಉದ್ದ ಎಷ್ಟು? 10 ಅಂತ ಕೊಟ್ಟಿದ್ದೀನಿ, 10 ಯೂನಿಟ್. ಒಂದು ಬಾಹುವಿನ ಉದ್ದ 10 ಅಂದ್ರೆ ಉಳ್ಕಿದ್ 3 ಬಾಹುವಿನ ಉದ್ದ ಕೂಡ 10 ಇರುತ್ತೆ, ಹೌದಾ ಇಲ್ವೋ? ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು ಬಂತು? 40 ಯೂನಿಟ್. 4 × 10 40 ಅಂತ ಬಂತು, ಹೌದಾ? ಅದೇ ರೀತಿ 6 ಅಂತ ಕೊಡ್ತೀನಿ. ಎಷ್ಟು ಬರಬಹುದು? 4 × ಒಂದು ಬಾಹುವಿನ ಉದ್ದ 4 × 6 ಎಷ್ಟು ಬಂತು? ಎಸ್, 24 ಯೂನಿಟ್. ಇಲ್ಲಿ ನೋಡಿದ್ರೆ ನೀವು ಗೊತ್ತಾಗುತ್ತೆ, ಹೌದಾ? 4 × ಸೈಡ್ ಅಥವಾ 4 × ಒಂದು ಬಾಹುವಿನ ಉದ್ದ ಮಾಡಿದ್ರೆ ನಿಮ್ಗೆ 24 ಬಂತು. ಎಸ್. ಮತ್ತೊಂದು ತಗೊಳ್ಳೋಣಂತ. 8 ಎಷ್ಟು ಬರಬಹುದು ಮಕ್ಳೇ? ಎಸ್, 32. ಒಂದ್ ನಿಮಿಷ. 8, ಎಸ್, 32 ಯೂನಿಟ್. 4 × 8 32, ಹೌದಾ? ಸೊ ಈ ರೀತಿ ಏನ್ ಮಾಡಬಹುದು ಮಕ್ಳೇ? ನಾವು ಒಂದು
ಚೌಕದ ಸುತ್ತಳತೆಯನ್ನ ಕಂಡುಹಿಡಿಬಹುದು. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಂಕರ್.